ಹುಡುಗರು ಇಲ್ಲಿ ಎಂತೆಂಥ ರೋಡಿಗೆ ಕರ್ಕೊಂಡು ಬಿಡೈತಿದ್ದು ಗೂಗಲ್ ಮ್ಯಾಪು. ಅವನ ಅಕ್ಕನ ಇನ್ಮೇಲಿಂದ ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬರಲ್ಲ ನಾನು. ಇಲ್ಲಿ ಯಾವ ರೋಡ್ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ರೈಟ್ ಟು ಲೆಫ್ಟ್ ಅಂತ ಅದು ತೋರಿಸ್ತೈತೆ, ಒಂದೇ ರೋಡ್ ತೋರಿಸ್ತೈತೆ, ಯಾವ ರೋಡು ಇಲ್ಲ. ಸೊ ಕೊನೆಗೂ ನೋಡಿ ಮನೆ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಕೊನೆಗೂ ದುದ್ದದಲ್ಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು, ಅಜ್ಜಿ ಹೋಟೆಲ್ ಅಂತ. ನೋಡೋಣ, ಇಲ್ಲಿ ಊಟ ಟ್ರೈ ಮಾಡೋದಕ್ಕೆ ಬಂದೆ. ಅವರು ಆಳುಗಳು ಪೇಂಟ್ ಮಾಡಕ್ಕೆ ಬರ್ತಾರಲ್ಲ, ಅದಕ್ಕೆಲ್ಲ ಊಟಕ್ಕೆ ಇಲ್ಲಿಗೆ ಬರ್ಬೇಕು. ಮುದ್ಗೇರ ದೇವಸ್ಥಾನ ಪೂಜೆ ಮಾಡಿ ನನಗೊಂದು ಇಲ್ಲಿ ಬಂದಿದ್ರು. ಆವಾಗ ನಾವು ಮುದ್ಗೇರ ದೇವಸ್ಥಾನ ಪೂಜೆ ಮಾಡೋರ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡು ನಾನು ಅಡುಗೆ ಆಗೋವರೆಗೆ ಕೂತದ್ದು ಚರ್ಮುರಿ ತಂದು ಊಟ ಕಟ್ಟಿಸ್ಕೊಂಡು ಹುಡುಗಿ ಹೋಗೋದು. ಅವ್ರು ಇಲ್ಲಿವರೆಗೂ ಊಟಕ್ಕೆ ಇಲ್ಲಿಗೆ ಬರೋದು, ಆಳುಗಳಿಗೆ ಮಾತ್ರ. ನಿಮ್ಮ ಹೋಟ್ಲ್ ಹೆಸರು ಆಂಟಿ? ನಮ್ಮ ಹೋಟ್ಲು ಇದು ಅಜ್ಜಿ ಹೋಟ್ಲು ಅಂತ. ಹಾಂ, ನೀವೇನಾದರೂ ದುದ್ದಕ್ಕೆ ಬಂದರೆ ಈ ಅಜ್ಜಿ ಹೋಟ್ಲುಗೆ ವಿಸಿಟ್ ಮಾಡೋದು ಮರೀಲೇಬೇಡಿ. ತುಂಬ ಚೆನ್ನಾಗಿದೆ ಊಟ ಇಲ್ಲಿ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ. ನೋಡಿ, ಅಲ್ಲಿ ಯಾವುದೋ ಚೆನ್ನಾಗಿಲ್ಲದೆ ಇರೋ ರೋಡನ್ನು ತೋರಿಸ್ತಿದೆ. ಥಿಂಕ್ ಇದು ಹತ್ರ ರೋಡ್ ಅನ್ಕೋತೀನಿ. ಮೇನ್ ರೋಡಿಂದ ನೀವು ದುದ್ದ ಏನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ರೈಟ್ ತೋರಿಸುತ್ತೆ, ಮತ್ತು ಮುಂದೆನೂ ಒಂದು 2 ಕಿಲೋಮೀಟರ್ಸ್ ದೂರ ಆಗುತ್ತೆ ಚೆನ್ನಾಗಿರೋ ರೋಡಲ್ಲಿ ಹೋದರೆ. ಸೊ ನಾನು ಇಲ್ಲೇ ಹೋಗ್ತಾ ಇದ್ದೀನಿ, ಚೆನ್ನಾಗಿಲ್ಲದೆ ಇರೋ ರೋಡಲ್ಲಿ. ಸೊ ಬನ್ನಿ. ಇಲ್ಲಿ ಯಾವ ರೋಡ್ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ರೈಟ್ ಟು ಲೆಫ್ಟ್ ಅಂತ ಅದು ತೋರಿಸ್ತೈತೆ, ಒಂದೇ ರೋಡ್ ತೋರಿಸ್ತೈತೆ, ಯಾವ ರೋಡು ಇಲ್ಲ. ನೋಡೋಣ ತಡ್ರಿ. ಹುಡುಗರು ಇಲ್ಲಿ ಎಂತೆಂಥ ರೋಡಿಗೆ ಕರ್ಕೊಂಡು ಬಿಡೈತಿದ್ದು ಗೂಗಲ್ ಮ್ಯಾಪು. ಅವನ ಅಕ್ಕನ ಇನ್ಮೇಲಿಂದ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬರಲ್ಲ ನಾನು. ನೋಡಿ, ಗೂಗಲ್ ಮ್ಯಾಪ್ ನೆಚ್ಕೊಂಬಂದರೆ ಯಾವುದೋ ಕೆರೆ ದಡದ ಆ ದಡ ಈ ದಡದಲ್ಲೆಲ್ಲ ಕರ್ಕೊಂಡು ಹೋಗ್ತಿದೆ. ಎಲ್ಲೆಲ್ಲಿ ಬಂದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೇ ರೂಟ್ ತೋರಿಸ್ತೈತೆ. ಮುಂದೆನೇ ಚೆನ್ನಾಗಿತ್ತು ರೋಡು, ಅಲ್ಲೇ ಬರ್ಬೋದಿತ್ತು. ಇದು ತೋರಿಸ್ತಲ್ಲ ಅಂತ ಇಲ್ಲಿಗೆ ಬಂದರೆ ನೋಡಿ ಇಲ್ಲಿ. ಸೊ ಫೈನಲಿ ನಾವು ಮುದಿಗೆರೆಗೆ ಬಂದಾಯಿತು. ನೋಡೋಣ, ಇಲ್ಲೇ ಇದೆ, ಇಲ್ಲೇ ಎಲ್ಲೋ ಇದೆ ದೇವಸ್ಥಾನ. ಬನ್ನಿ ಹೋಗೋಣ. ಸೊ ಇಲ್ಲೇ ಎಲ್ಲೋ ಇದೆ ಅಂತ ಲೊಕೇಶನ್ ತೋರಿಸ್ತಿದೆ. ನೋಡೋಣ ಬನ್ನಿ. ಐ ಥಿಂಕ್ ವಿ ಆರ್ ಅರೈವ್ಡ್. ಕೊನೆಗೂ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು, ಆದರೆ ಓಪನ್ ಇಲ್ಲ ಅನ್ಕೋತೀನಿ. ಅಣ್ಣ, ಇದು ಎಷ್ಟೊತ್ತಿಗೆ ಓಪನ್ನು? ಸಂಜೆ 5:30ನಾ? 5:30, 6 ಗಂಟೆ. ಹೌದಾ? ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಇರುತ್ತೆ. ಎಷ್ಟೊತ್ತು ಹಂಗಾದ್ರೆ? 5:30 ತನಕ ಕಾಯ್ಬೇಕಾ? ಈಗೆಷ್ಟು ಟೈಮು? ಇನ್ನೂ 2 ಅವರ್ಸು. ಅಯ್ಯೋ, ಏನು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಾ? ಹ್ಞೂ ಅಣ್ಣ, ವೀಡಿಯೋ ಮಾಡಬೇಕಿತ್ತು. ಒಳಗಡಲ್ಲ? ಹಾಂ, ಒಳಗಡೆ ಮಾಡೋಕ್ಕಾಗಲ್ಲ. ಒಳಗಡೆ ಅಲ್ಲ, ಇದು ಸುತ್ತ ಒಳಗಡೆ. ಆ ದೇವಸ್ಥಾನದ ಒಳಗಡೆ ಬೇಡ ನನಗೆ. ಅಲ್ಲಿ ಭಟ್ರದ ನಂಬರ್ ಐತೆ ನೋಡ್ರಿ. ಹಾಂ, ಆ ನಂಬರಿಗೆ ಫೋನ್ ಮಾಡ್ಕೊಂಡು ಇದು ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ. ಹೌದಾ? ಹೋಗಿ ಕಾಲು ತೊಳ್ಕೊಬಿಟ್ಟು ಅಲ್ಲಿ ನೆಲ್ಲಿ ನೀರು ಬರ್ತವೆ. ಹಾಂ, ತೊಳ್ಕೊಂಬಿಟ್ಟು ಒಳಗೆ. ಸರಿ ಅಣ್ಣ, ಥ್ಯಾಂಕ್ ಯು. ನಿಮ್ಮ ಹೆಸರು ಅಣ್ಣ? ಹರೀಶ್ ಅಂತ. ದೇವಸ್ಥಾನದ ಬಗ್ಗೆ ಏನಾರು ಹೇಳ್ತೀರಾ? ದೇವಸ್ಥಾನದ ಬಗ್ಗೆ ಏನು ಹೇಳಂಗಿಲ್ಲ ಅವ್ರ ಹತ್ರ ನಮಗೆ. ಹೌದಾ? ಸರಿ ಅಣ್ಣ. ಇಲ್ಲಿ ದೇವಸ್ಥಾನ ಓಪನ್ ಆಗೋದು 5:30ಗಂತೆ. ಸೊ ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಪೂಜಾರದು ನಂಬರ್ ಇತ್ತು. ಅವ್ರ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ, ಸೊ ಅವರು ಗುಡಿದು ಓಪನ್ ಮಾಡೋಕ್ಕಾಗಲ್ಲ ಸರ್, ಅಲ್ಲಿ ಫ್ರಂಟು ಬಾಗಿಲೇನು ತೆಗ್ದಿರುತ್ತೆ, ಸೊ ನೀವು ಒಳಗಡೆ ಹೋಗಿ ವೀಡಿಯೋ ಮಾಡ್ಕೋಬೋದು, ಹೋಗಿ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಬನ್ನಿ, ಅಷ್ಟೊತ್ತು ಗಂಟ ಹೊರಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ. 5:30 ತನಕ ಇನ್ನೂ 2 ಅವರ್ ಕಾಯಬೇಕು. ಬನ್ನಿ ಹೋಗೋದ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನರಸಿಂಹನ ದೇವಸ್ಥಾನವನ್ನು ವಿಸಿಟ್ ಮಾಡ್ತಾ ಇರೋದು. ಹಿಂಗಿದೆ. ವಾವ್, ತುಂಬ ಚೆನ್ನಾಗಿದೆ ಒಳಗಡೆ. ದೊಡ್ಡ ಗಂಟೆ ಇಟ್ಟಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ.